ಮೇಡಮ್, ತಾವು ಈಗಾಗಲೇ ಹೇಳಿದ ಹಾಗೆ ತಾವು MTech ಅನ್ನು ಪಡೆದುಕೊಂಡಿದ್ದೀರಿ, ಜೊತೆಗೆ ಒಳ್ಳೆಯ ಶಿಕ್ಷಣದ ಬ್ಯಾಕ್ಗ್ರೌಂಡಿಂದ ಬಂದಿದ್ರಿ. ಮೊದಲ ಪ್ರಯತ್ನದಲ್ಲೇ ನೀವು KS ಹುದ್ದೆಗೆ ಆಯ್ಕೆಯಾಗಿದ್ದೀರಿ. ಹೇಗೆ ಅದು ಸಾಧ್ಯವಾಯಿತು? ತಮ್ಮ ಶೈಕ್ಷಣಿಕ ಹಿನ್ನೆಲೆಗೂ ಹೇಗೆ, ನೀವು ಯಾವ ಭಾಷೆಯಲ್ಲಿ ನೀವು ಅದನ್ನು ಶಿಕ್ಷಣವನ್ನು ಪಡೆದುಕೊಂಡಿದ್ದೀರಿ? ನಾನು ಆ್ಯಕ್ಚುಲಿ ಕನ್ನಡ ಮೀಡಿಯಮ್ ಟಿಲ್ 10th ಫ್ರಮ್ ಮೈ ಸ್ಕೂಲ್ ಡೇಸ್. ನಾನು ಓದಿದ್ದು ಹಳ್ಳಿಯಲ್ಲೇ, ನಾನೇನು ಸಿಟಿಯಲ್ಲಿ ಏನು ಎಜುಕೇಷನ್ ತಗೊಳ್ಳಿಲ್ಲ ಹುಟ್ಟಿದಾಗಿಂದ. 10th ವರೆಗೂ ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಓನ್ಲಿ. ಬಟ್ ಫಾರ್ KPSC ಮೇನ್ಸ್ ನಾನು ಇಂಗ್ಲೀಷ್ ಆಪ್ಟ್ ಮಾಡಿದೆ, ಬಿಕಾಸ್ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ. ಸೈನ್ಸ್, ಇಂಜಿನಿಯರಿಂಗ್ ಆ್ಯಂಡ್ MTech ಆಫ್ಟರ್ ಮೈ ಪ್ರಿಲಿಮಿನರಿ ಎಜುಕೇಷನ್, ಎಂಟೈರ್ ಎಜುಕೇಷನ್ ವಾಸ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ಅದಕ್ಕೋಸ್ಕರ ನನಗೆ ಬರೆಯೋಕ್ಕೆ ಸ್ಪೀಡ್ ಇರಲಿ ಅಂತೇಳಿ ನಾನು ಇಂಗ್ಲೀಷ್ ಚೂಸ್ ಮಾಡಿದೆ. ಅದರ್ವೈಸ್ ನಾನು ಕನ್ನಡ ಮೀಡಿಯಮ್ ಎವರೇಜ್ ಸ್ಟೂಡೆಂಟ್ನೇ ಸ್ಕೂಲಲ್ಲೆಲ್ಲ. ಅದೇ ಇತ್ತೀಚೆಗೆ ಏನು ಭಾವನೆ ಬಂದುಬಿಟ್ಟಿದೆ ವಿದ್ಯಾರ್ಥಿಗಳಿಲ್ಲ ಅಂತಂದರೆ, ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಬಹಳಷ್ಟು ಪಾಸ್ ಆಗ್ತಾ ಇದ್ದಾರೆ. ಅದು ಜೊತೆಗೆ ಯಾರು ಸಿಟಿಯಲ್ಲಿ ಓದಿರ್ತಾರೆ ಅವ್ರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ, ಯಾರು ಈಗಾಗಲೇ ಬ್ಯಾಕ್ಗ್ರೌಂಡ್ ಇದೆ ಅವ್ರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ. ಇದರ ಕುರಿತು ನಿಮ್ಮ ಅನಿಸಿಕೆ ಹೇಳೋದು? ನನಗೇನು ಆ ರೀತಿ ಅನಿಸಿಲ್ಲ. ಇವಾಗ ನಂದೇ ತಗೊಂಡ್ರೆ ನನಗೆ ಕಾಂಪಿಟೇಷನ್ ಎಕ್ಸಾಮ್ಸು ಈ ರೀತಿ ಒಂದು ಫೀಲ್ಡ್ ಇದೆ, ಈ ರೀತಿ ಜಾಬ್ಸ್ ಇದಾವೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಸ್ವತಃ ನಮ್ಮ ಮನೆಯಲ್ಲೇ ಒಬ್ರು ತಹಶೀಲ್ದಾರ್ ಇದ್ರು, ಬಟ್ ಐ ವಾಸ್ ನೆವರ್ ಎಕ್ಸ್ಪ್ಲೋರ್ಡ್ ದಟ್ ಡೈರೆಕ್ಷನ್. ಸೊ ನಾನು MTech ಮುಗಿವರೆಗೂ ಆ ಡೈರೆಕ್ಷನ್ ಕಡೆ ಹೋಗೇ ಇರಲಿಲ್ಲ. ಬಟ್ ವೆನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್, ನನ್ನ 100% ನಾನು ಕೊಟ್ಟೆ. 3 years ಐ ಸ್ಟಡಿಡ್ ಫಾರ್ ದೀಸ್ ಎಕ್ಸಾಮ್ಸ್. 3 years ಅಲ್ಲಿ ನನಗೆ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕೊಟ್ಟೆ. ಆಮೇಲೆ ನಾನೇನು ಸಿಟಿಯಲ್ಲೇ ಹುಟ್ಟಿದವಳಲ್ಲ, ಹಳ್ಳಿಯಲ್ಲೇ ಹುಟ್ಟಿದವಳು, ಹಳ್ಳಿಯಲ್ಲೇ ಓದಿದವಳು, ಕನ್ನಡ ಮೀಡಿಯಮಲ್ಲೇ ಓದಿದ್ದೀನಿ ಅಪ್ ಟು 10th. ಆ್ಯಂಡ್ ಆಫ್ಟರ್ ದ್ಯಾಟ್ ಅಂದರೆ ನೀವೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ, ಈಗಾಗಲೇ ನಿಮಗೆ ಡಿಗ್ರಿ ಮುಗಿಯವರೆಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬ್ಯಾಕ್ಗ್ರೌಂಡ್ ಇಲ್ಲ. ಜನರಲಿ ಹೆಂಗಿರುತ್ತೆ ಅಂದರೆ ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು, ಇಸ್ ಇಟ್ ಟೂ ಲೇಟ್ ಟು ಸ್ಟಾರ್ಟ್ ಅಂತ ಇರುತ್ತೆ. ಇಟ್ ಈಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಅನ್ನೋದು ನಂದು. ಓಕೆ ಮೇಡಮ್, ತಾವು ಹೇಳುವ ಹಾಗೆ ಇದು ಯಾವುದೇ ಯಾವಾಗ ಸ್ಟಾರ್ಟ್ ಮಾಡಬೇಕು, ಭಾಷೆ ವೈದ್ಯತೆ ಯಾವುದು, ಇಂಗ್ಲೀಷ್ ಮಾಧ್ಯಮ ಯಾವುದಿಲ್ಲದೆ ಯಾವಾಗ ಬೇಕಾದರೂ ವಿದ್ಯಾರ್ಥಿಗಳು ನೀವು ಶ್ರಮ ಪಟ್ಟರೆ ಇದನ್ನು ನೀವು ಸಾಧಿಸಬಹುದು ಅನ್ನೋದಕ್ಕೆ ಡೆಫಿನೆಟ್ಲಿ. ಅಕಾರ್ಡಿಂಗ್ ಟು ಮೀ, ನನಗೆ ಲ್ಯಾಂಗ್ವೇಜ್ ಯಾವಾಗೂ ಬ್ಯಾರಿಯರ್ ಅನಿಸಿಲ್ಲ. ಕನ್ನಡ ಮೀಡಿಯಮಲ್ಲಿನೂ ತುಂಬ ಚೆನ್ನಾಗಿ ಬರೆದು ಕ್ಲಿಯರ್ ಮಾಡಿದವರು ಇದ್ದಾರೆ. ಇಟ್ಸ್ ಆಲ್ ಅಬೌಟ್ ಯುವರ್ ನಾಲೆಜ್ ಆ್ಯಂಡ್ ಹೌ ಯು ಎಕ್ಸ್ಪ್ರೆಸ್ ಯುವರ್ ಆನ್ಸರ್ಸ್, ಅದ್ರ ಮೇಲೆ ಹೋಗುತ್ತೆ. ಇವ್ಯಾಲ್ಯುಯೇಷನ್ ಇಸ್ ನೀವು ಏನು ಬರೆದಿರ್ತೀರಾ ಅದ್ರ ಮೇಲೆ ಹೋಗುತ್ತೆ. ಇಟ್ಸ್ ನೆವರ್ ಅಬೌಟ್ ದ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ಜಸ್ಟ್ ಅ ಮೀನ್ ಆಫ್ ಕಮ್ಯುನಿಕೇಶನ್ ನನ್ನ ಪ್ರಕಾರ. ಸೊ ನೀವು ಇಂಗ್ಲೀಷಲ್ಲಿ ಚೆನ್ನಾಗಿ ಬರೆದ್ರೆ ಯು ವಿಲ್ ಗೆಟ್ಸ್ ಗುಡ್ ಸ್ಕೋರ್ ಇನ್ ಇಂಗ್ಲೀಷ್. ಕನ್ನಡದಲ್ಲಿ ಚೆನ್ನಾಗಿ ಬರೆದ್ರೆ ಒಳ್ಳೆ ಅಂಕಗಳು ಸಿಗುತ್ತೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಇದ್ದೀರಾ, ನಿಮ್ಮ ಸ್ಪೀಡ್ ಯಾವ ರೀತಿ ಇದೆ ಬರೆಯೋದು, ಅದನ್ನು ಎಲ್ಲ ಇವ್ಯಾಲ್ಯುಯೇಟ್ ಮಾಡಿಕೊಂಡು ಲ್ಯಾಂಗ್ವೇಜ್ ಚೂಸ್ ಮಾಡಿದರೆ ಬೆಟರ್ ಇರುತ್ತೆ. ಇಟ್ಸ್ ನಾಟ್ ಅಬೌಟ್ ಇಂಗ್ಲೀಷಲ್ಲಿ ಇದ್ದವರು ಜಾಸ್ತಿ ಸ್ಕೋರ್ ಮಾಡ್ತಾರೆ, ಕನ್ನಡದಲ್ಲಿ ಇದ್ದವರು ಕಡಿಮೆ ಸ್ಕೋರ್ ಮಾಡ್ತಾರೆ ಅನ್ನೋದೇನೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಅ ಪರ್ಸನ್. ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದ್ದಾರೆ, ಅವ್ರಿಗೆ ಯಾವುದು ವೊಕ್ಯಾಬುಲರಿ ಚೆನ್ನಾಗಿದೆ, ಅವರು ಯಾವ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಕಂಫರ್ಟೇಬಲ್ ಇದ್ದಾರೆ, ಆ ರೀತಿ ಲ್ಯಾಂಗ್ವೇಜ್ ತೊಗೊಂಡ್ರೆ ದೇ ಕ್ಯಾನ್ ಸ್ಕೋರ್ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಈಗಾಗಲೇ ಅಧಿಕಾರಿಗಳು ಹೇಳುವ ಹಾಗೆ ಏನಾಗ್ತಾ ಇದೆ ಅಂತಂದರೆ, ಯಾವುದೋ ಲ್ಯಾಂಗ್ವೇಜ್ ಆಗಲಿ ನಿಮ್ಮ ಶಿಕ್ಷಣ ಹಿನ್ನೆಲೆಯಾಗಿ ನೀವು ಯಾವಾಗ ಪ್ರಾರಂಭ ಮಾಡ್ತೀರೋ ಅನ್ನೋದಕ್ಕಿಂತ ನೀವು ಹೇಗೆ ಶ್ರಮ ವಹಿಸ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಒಬ್ಬ ಅಧಿಕಾರಿ ಪ್ರಥಮ ಪ್ರಯತ್ನದಲ್ಲೇ ಅವರು ಅಧಿಕಾರಿಯಾಗಿದ್ದರಿಂದ ಯಾರೂ ಈ ನಮ್ಮ ರಾಜ್ಯದ ಯಾವ ಮಹಿಳಾ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಪ್ರೇರಣೆ ಹೇಗೆಂದರೆ ತಪ್ಪಾಗಲಾರದು. ಯಾಕಂದರೆ ಮೊದಲ ಪ್ರಯತ್ನದಲ್ಲೇ ಶ್ರಮಪಟ್ಟು ಅವರು ಇಂಥ ಅತ್ಯುನ್ನತ ಹುದ್ದೆಗೆ ಆಯ್ಕೆಯಾಗಿರಿದ್ದಾರೆ. ಯಾವುದೊಬ್ಬ ವಿದ್ಯಾರ್ಥಿ KS ಅನ್ನು ಪಾಸ್ ಮಾಡಬೇಕಂದ್ರೆ ಸಂದರ್ಶನ ಅಂಥದ್ದು ಅತ್ಯಂತ ಮಹತ್ವದ ಘಟ್ಟವಾಗಿರ್ತದೆ. ಮೇಡಮ್, ತಾವು ಹೇಗೆ ತಮ್ಮ ಸಂದರ್ಶನವನ್ನು ತಯಾರಿ ಮಾಡಿದಿರಿ? ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ 384 ವಿದ್ಯಾರ್ಥಿಗಳಿಗೆ ನಾಳೆ ಸಂದರ್ಶನಕ್ಕೆ ತಯಾರಿ ಆಗ್ತಾ ಇದ್ದಾರೆ, ಅವರಿಗೆ ನೀವು ಅದರ ಸಹಾಯಕಾರಿ ಆಗಬಲ್ಲದು? ಡೆಫಿನೆಟ್ಲಿ ಇಂಟರ್ವ್ಯೂ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಎಲ್ಲ ಆಸ್ಪಿರೆಂಟ್ನು ಆಸ್ಪೈರ್ ಮಾಡೋದು ಇಂಟರ್ವ್ಯೂಗೆ. ಆಮೇಲೆ ಇಂಟರ್ವ್ಯೂಗೆ ನೀವು ಮೇನ್ಸ್ ರಿಸಲ್ಟ್ ಬಂದಾಗ ಇಂಟರ್ವ್ಯೂಗೆ ತಯಾರಿ ಮಾಡ್ತೀನಿ ನಾನು ಅನ್ನೋ ಮೈಂಡ್ ಸೆಟ್ ಇಟ್ಕೊಳ್ಬಾರ್ದು. ಇಂಟರ್ವ್ಯೂಗೆ ಫ್ರಮ್ ದ ಡೇ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ UPSC ಅಥವಾ KPSC, ಆವಾಗಲಿಂದನೇ ಇಂಟರ್ವ್ಯೂ ಪ್ರಾಸ್ಪೆಕ್ಟ್ನ ಮೈಂಡಲ್ಲಿ ಇಟ್ಕೊಂಡು ತಯಾರಿ ನಡೆಸಬೇಕು. ಆಮೇಲೆ ಇಂಟರ್ವ್ಯೂ ಕ್ವಶನ್ಸ್ ಆರ್ ಲೈಕ್ ದೇ ಆರ್ ನಾಟ್ ಸಮಥಿಂಗ್ ಲೈಕ್ ರಾಕೆಟ್ ಸೈನ್ಸ್ ಅಥವಾ ಎಲ್ಲಿಂದನೋ ಕೇಳ್ತಾರೆ ಏನೋ ಕೇಳ್ತಾರೆ ಅನ್ನೋದಿರಲ್ಲ. ಜನರಲಿ ಇಂಟರ್ವ್ಯೂ ಕ್ವಶನ್ಸ್ will be around you only, your personality and your DAF. DAF will play very important role. ಅಲ್ಲಿ ನಿಮ್ಮ ಹೆಸರು ಬರೆದಿದ್ರೆ ನಿಮ್ಮ ಲೈಕ್ ಇಟ್ ವಿಲ್ ಬಿ ಅ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಸೊ ಅಲ್ಲಿ ನಿಮ್ಮ ಪ್ರಿಫರೆನ್ಸ್ ಇರುತ್ತೆ, ನಿಮ್ಮ ನೇಟಿವ್ ಬಗ್ಗೆ ಇರುತ್ತೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಆಮೇಲೆ ನಿಮ್ಮ ಹೆಸರು, ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ. ಆ ಡೀಟೇಲ್ಸ್ ಮೇಲೇ ಅವರು ಕ್ವಶನ್ ಫ್ರೇಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಬೆಲ್ಗಾಮ್ ಅವಳು, ಬಟ್ ಅಲ್ಲಿ ನನಗೆ ನನ್ನ ಇಂಟರ್ವ್ಯೂ ಪ್ಯಾನಲ್ ಅವರು ಜಾಸ್ತಿ
ಜಾಸ್ತಿ ಫೋಕಸ್ ಮಾಡಿರೋದು ನಮ್ಮ ಡಿಸ್ಟಿಕ್ ಬಗ್ಗೆ. ಹೌದು. ನನ್ನ ಡಿಸ್ಟಿಕ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳಿದರು ನನಗೆ. ಸೊ ಆ್ಯಂಡ್ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇರೋದ್ರಿಂದ ಸೊ ಎನ್ವೈರ್ಮೆಂಟಲ್ ಆಸ್ಪೆಕ್ಟ್ಸ್ ತುಂಬ ಇತ್ತು ಕರೆಂಟ್ ಅಫೇರ್ಸಲ್ಲಿ, ಎನ್ವೈರ್ಮೆಂಟಲ್ ಇಶ್ಯೂಸು ಅದ್ರ ಬಗ್ಗೆ ತುಂಬ ಕ್ವಶನ್ಸ್ ಹೋಯಿತು. ಜನರಲಿ ಇಂಟರ್ವ್ಯೂ ಕ್ವಶನ್ ಎಲ್ಲರಿಗೂ ಸೇಮ್ ಇರಲ್ಲ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಅಪ್ಲಿಕೇಶನ್ ಫಾರ್ಮ್. ನೀವೇನು ಇನ್ಫಾರ್ಮೇಷನ್ ಕೊಡ್ತೀರಾ ಆ ಕಡೆ ಇಂಟರ್ವ್ಯೂ ಮೂವ್ ಆಗುತ್ತೆ. ಸೊ ಯು ಆರ್ ಗಿವಿಂಗ್ ಕ್ವಶನ್ಸ್ ಟು ದ ಇಂಟರ್ವ್ಯೂವರ್. ಸೊ ಅದಕ್ಕೆ ನೀವು ಡ್ಯಾಫ್ ಫಿಲ್ ಮಾಡಬೇಕಾದ್ರೆ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಹಾಬೀಸ್ ಆ್ಯಂಡ್ ಬುಕ್ಸ್ ಯು ರೀಡ್ ಆ್ಯಂಡ್ ಯುವರ್ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನಿಮ್ಮ ನೇಟಿವ್ ಪ್ಲೇಸ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರನ್ನ ಅರ್ಥ ಕೇಳ್ತಾರೆ, ನಿಮ್ಮ ಹೆಸರಿನ ಅರ್ಥ ಕೇಳ್ತಾರೆ. ಸೊ ಆ ರೀತಿ ಎಲ್ಲ ಬೇಸಿಕ್ ಸ್ಮಾಲ್ ಇನ್ಫಾರ್ಮೇಷನ್ ಬಗ್ಗೆ ವಿ ಶುಡ್ ಬಿ ಕೇರ್ಫುಲ್ ವೈಲ್ ಫಿಲ್ಲಿಂಗ್ ದಿ ಅಪ್ಲಿಕೇಶನ್ ಫಾರ್ಮ್. ಖಂಡಿತ ಮೇಡಮ್, ಯಾಕಂದರೆ ಈಗ ನೀವು ಸಂದರ್ಶನದಲ್ಲಿ ನೀವು ಡ್ಯಾಫಲ್ಲಿ ಏನು ತುಂಬ್ತೀರಾ, ನೀವು ಏನು ಮಾಹಿತಿಯನ್ನು ಕೊಡ್ತೀರಾ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಆ ಡ್ಯಾಫನ್ನು ನೀವು ಭಾಳ ಸವಿವರವಾಗಿ ತುಂಬಬೇಕು ಅನ್ನೋದು ಮೇಡಮ್ ಅವರು ಕೊಡ್ತಿರುವಂಥ ಮಾಹಿತಿ. ಹಾಗಾದರೆ ಮೇಡಮ್, ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆ ಡ್ರೆಸ್ ಕೋಡ್ ಹೇಗಿರಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರ್ತದೆ. ಡ್ರೆಸ್ ಕೋಡ್ ಫಾರ್ಮಲ್ ವೇರ್ ಲೈಕ್ ಮಾಕ್ ಇಂಟರ್ವ್ಯೂ ಅಲ್ಲೆಲ್ಲ ನಿಮಗೆ ಡ್ರೆಸ್ ಕೋಡ್ ಬಗ್ಗೆ ಟ್ರೈನ್ ಮಾಡಿರ್ತಾರೆ. ಆ್ಯಂಡ್ ಒಂದೆರಡು ಮಾಕ್ ಕೊಡೋದು ತುಂಬ ಉತ್ತಮ, ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ಲೈಕ್ ನಾವು ಎಷ್ಟೇ ಓದ್ಕೊಂಡು ಹೋದರೂ ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಇದ್ರೂ ಒಂದು 4 ಜನರ ಎದುರಿಗೆ ಕೂತ್ಕೊಂಡು ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿದಾಗ ಮಾಕ್ ವಿಲ್ ಹೆಲ್ಪ್ ಯು ಟು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸೊ ಫಾರ್ಮಲ್ ಹೆಣ್ಮಕ್ಳಾದರೆ ಸಾರಿ ಅಥವಾ ನೀಟಾಗಿರೋ ಚೂಡಿ ಸೆಟ್ ಯಾವುದೋ ಒಂದು ಹಾಕೋಬೋದು, ಗಂಡು ಮಕ್ಕಳಾದರೆ ಫಾರ್ಮಲ್ ಶರ್ಟು, ಶೂಸು, ಟೈ, ಫಾರ್ಮಲ್ ಡ್ರೆಸ್ ಕೋಡ್. ಅಂಡ್ ಇಟ್ ಶುಡಂಟ್ ಲುಕ್ ಆಡ್, ಪ್ಲೀಸೇಬಲ್ ಇರಬೇಕು ಅಂಡ್ ಇಟ್ ಶುಡಂಟ್ ಬಿ ಟೂ ಮಚ್ ಅನ್ನೋ ಥರ ಇರಬಾರ್ದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಾಮಾನ್ಯ ಪ್ರಶ್ನೆ ಏನಂತಂದರೆ, ಯಾವ ಭಾಷೆಯಲ್ಲಿ ನಾವು ಸಂದರ್ಶನವನ್ನು ಕೊಡಬೇಕು, ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟರೆ ಚೆನ್ನಾಗ ಅಥವಾ ಕನ್ನಡ ಭಾಷೆಯಲ್ಲಿ ಕೊಟ್ಟರೆ ಚೆನ್ನಾಗ ಅನ್ನೋದು ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಈ ತಾವು ಯಾವ ಭಾಷೆಯಲ್ಲಿ ಕೊಟ್ಟಿದ್ದೀರಿ ಮತ್ತು ಯಾವ ಭಾಷೆಯನ್ನು ನೀವು ವಿದ್ಯಾರ್ಥಿಗಳಿಗೆ ಸಲಹೆ ಕೊಡ್ತೀರಿ? ಭಾಷೆ ಆ್ಯಕ್ಚುಲಿ ನಮ್ಮ ಇಂಟರ್ವ್ಯೂ ಪ್ಯಾನಲ್ ಯಾವ ರೀತಿ ಕ್ವಶನ್ ಕೇಳ್ತಾರಲ್ಲ ಅದರಲ್ಲಿ ರಿಪ್ಲೈ ಮಾಡೋದು ಉತ್ತಮ. ಅವರು ಕನ್ನಡದಲ್ಲೇ ಕೇಳಿದರೆ ನೀವು ಕನ್ನಡದಲ್ಲೇ ಉತ್ತರ ಮಾಡಿ, ಅವ್ರು ಇಂಗ್ಲೀಷಲ್ಲಿ ಕೇಳಿದರೆ ಇಂಗ್ಲೀಷಲ್ಲೇ ಉತ್ತರ ಮಾಡಿ. ಇಂಟರ್ವ್ಯೂವಲ್ಲಿ ಇಟ್ ವಿಲ್ ಬಿ ಲೈಕ್ 1-to-1 ಡಿಸ್ಕಷನ್ ಥರ ಇರುತ್ತೆ. ನೀವು ಕನ್ನಡನೇ ಆಪ್ಟ್ ಮಾಡಿದ್ದೀರಂದರೆ ಕನ್ನಡದಲ್ಲೇ ಮಾತಾಡಬೇಕಂತ ಏನೂ ಕಂಪಲ್ಷನ್ ಇರಲ್ಲ, ಇಂಗ್ಲೀಷ್ ಆಪ್ಟ್ ಮಾಡಿದ್ದೀರಂದರೆ ಇಂಗ್ಲೀಷಲ್ಲೇ ಮಾತಾಡಬೇಕಂತ ಏನೂ ಕಂಪಲ್ಷನ್ ಇರಲ್ಲ. ನೀವು ವಿಚ್ ವೇ ಯು ಆರ್ ಕಂಫರ್ಟೇಬಲ್ ಟು ಕನ್ವಿನ್ಸ್ ದ ಇಂಟರ್ವ್ಯೂವರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 2 ಭಾಷೆನ ಯೂಸ್ ಮಾಡಿಕೊಂಡು ಮಾತಾಡ್ಬೋದು, ಅಥವಾ ನೀವು ಕನ್ನಡದಲ್ಲೇ ಕಂಫರ್ಟೇಬಲ್ ಇದ್ದರೆ ಕನ್ನಡದಲ್ಲೇ ಮಾತಾಡ್ಬೋದು. ಹಾಗೇನೂ ಇಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ಭಾಷೆಯಲ್ಲಿ. ಬಿಕಾಸ್ UPSC ಆದರೆ ಅಲ್ಲಿ ನಮಗೆ ಇಂಗ್ಲೀಷ್ ಅಥವಾ ಹಿಂದಿ ಆ ರೀತಿ ಆಪ್ಷನ್ ಇರುತ್ತೆ. ಕನ್ನಡ ನಮ್ಮ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಕಮಿಷನ್ ಇರೋದ್ರಿಂದ ನೀವು ಕನ್ನಡದಲ್ಲೇನೂ ಮಾತಾಡ್ಬೋದು, ಇಂಗ್ಲೀಷ್ನಲ್ಲೂ ಮಾತಾಡ್ಬೋದು. ಇಟ್ ಜಸ್ಟ್ ಯು ಹ್ಯಾವ್ ಟು ಕನ್ವಿನ್ಸ್ ದಿ ಇಂಟರ್ವ್ಯೂವರ್ ಅಷ್ಟೇ. ಓಕೆ. ಜೊತೆಗೆ ಮೇಡಮ್, ಈಗ ನೀವು ಒಮ್ಮೆ ನೀವು ಇಂಟ್ರ್ಯೂ ಪ್ಯಾನಲ್ಗೆ ಎಂಟ್ರಿ ಹೊಡೆದಾಗ, ಈಗ ಎಂಟ್ರಿ ಹೊಡೆಯುವಾಗ ಕೆಲವು ಡೋರ್ ಬೇಗ ತೆಗಿಬಾರ್ದು ಆ ರೀತಿ ಅಂತ ಕೆಲವೊಂದು ಡೌಟ್ಸ್ ಇರ್ತವೆ ವಿದ್ಯಾರ್ಥಿಗಳಿಗೆ. ಇನ್ನೊಂದು ಡೌಟ್ಸ್ ಏನಂದರೆ, ಫಸ್ಟಿಗೆ ಕೂತಾಗ ಯಾರಿಗೆ ಗ್ರೀಟ್ ಮಾಡಬೇಕು, ಮೆಂಬರ್ಸ್ಗೆ ಮಾಡಬೇಕಾ, ಲೇಡಿ ಮೆಂಬರ್ಗೆ ಮಾಡಬೇಕಾ ಅಥವಾ ಕುಡ್ಕೋಬೇಕಾ, ಇಂಥ ಸಾಮಾನ್ಯ ಪ್ರಶ್ನೆಗಳು ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಅದಕ್ಕೆ ನಿಮ್ಮ ಉತ್ತರ? ಸೊ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ ಜನರಲಿ ಅಭ್ಯರ್ಥಿಗಳು ತುಂಬ ಟೆನ್ಸ್ಡ್ ಆಗಿ ಹೋಗಿರ್ತಾರೆ. ಆ ಟೆನ್ಷನಲ್ಲಿ ಏನೋ ಒಂದು ಗದ್ದಲ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಏನೂ ಇರಲ್ಲ. ಅವರು 4 ಜನ ಕೂತಿರ್ತಾರೆ ಪ್ಯಾನಲ್ ಮೆಂಬರ್ಸು. ಫಸ್ಟ್ ವಿ ಶುಡ್ ಗ್ರೀಟ್ ಅವರ್ ಚೇರ್ಪರ್ಸನ್ ಆಫ್ ದಿ ಪ್ಯಾನಲ್, ಯಾರಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಗ್ರೀಟ್ ಮಾಡಬೇಕು. ಆಮೇಲೆ ಮಹಿಳಾ ಪ್ಯಾನಲಿಸ್ಟ್ ಇದ್ದರೆ ಅವರಿಗೆ ಗ್ರೀಟ್ ಮಾಡಬೇಕು. ಆಮೇಲೆ ಎಲ್ಲರಿಗೂ ಗ್ರೀಟ್ ಮಾಡ್ಕೊಂಡ್ಬಿಟ್ಟು ಅವರು ತುಂಬ ಕಾರ್ಡಿಯಲ್ ಆಗೇ ಇರ್ತಾರೆ. ದೇ ವಿಲ್ ನಾಟ್ ಸ್ಕೇರ್ ಯು. ಅವರು ಇಮಿಡಿಯೇಟ್ ಆಗಿ ನಿಮಗೆ ನೆಕ್ಸ್ಟ್ ರಿಪ್ಲೈ ಮಾಡ್ತಾರೆ. ಸೊ ಅವರು ನಿಮಗೆ ವಾಪಸ್ ರಿಪ್ಲೈ ಮಾಡ್ತಾರೆ. ಹ್ಯಾವ್ ಸ್ಮೈಲ್ ಆನ್ ಯುವರ್ ಫೇಸ್, ಬಿ ಕಾನ್ಫಿಡೆಂಟ್ ಆ್ಯಂಡ್ ಕಾಮ್ ಆಗಿ. ತುಂಬ ಟೆನ್ಷನ್ ಮಾಡ್ಕೊಂಡು ಹೋದರೆ ಏನೋ ಒಂದು ಗದ್ದಲ ಮಾಡ್ಕೊಂಡು ಬಿಡ್ತೀವಿ. ಸೊ ಕಾಮ್ ಆಗಿ ಹೋಗಿ ಕೂತ್ಕೊಂಡು 1-to-1 ಇಂಟ್ರಾಕ್ಷನ್ ಥರ ಹೋದರೆ ಇಟ್ ವಿಲ್ ಬಿ ಅ ಗುಡ್ ಇಂಟರ್ವ್ಯೂ. ಹೌದು. ಆ್ಯಂಡ್ ಅವ್ರು ಗ್ರೀಟಿಂಗ್ಸ್ ಮಾಡಿದ್ಮೇಲೆ ಅವ್ರು ಹೇಳಿತನ ಕೂಡಬೇಕಾ ಮೇಡಮ್ ಅಥವಾ ನಿಂತಿರ್ಬೇಕಾ, ಅದನ್ನು ಕೂಡ ಕೆಲವೊಂದು ಕೇಸಲ್ಲಿ ವಿದ್ಯಾರ್ಥಿಗಳು ಕೇಳ್ತಾರೆ. ನಾವು ಗ್ರೀಟ್ ಮಾಡಿದ ತಕ್ಷಣ ಅವರು ನಮಗೆ ಇಮಿಡಿಯೇಟ್ ಆಗಿ ಕೂತ್ಕೊಳ್ಳೋಕೆ ಹೇಳ್ತಾರೆ. ಅವರೇನು ನಮಗೆ ಭಯ ಪಡಿಸ್ಬೇಕಂತ ಏನು ಉದ್ದೇಶದಿಂದ ಅಲ್ಲಿ ಕೂತಿರಲ್ಲ. ಸೊ ನೀವೆಲ್ಲರೂ ಗ್ರೀಟ್ ಮಾಡೋ ಮಧ್ಯದಲ್ಲೇ ಅವ್ರು ಹೇಳ್ತಾರೆ ಟೇಕ್ ಯುವರ್ ಸೀಟ್ ಅಥವಾ ಕೂತ್ಕೊಡಿ ಅಂತ ಹೇಳ್ತಾರೆ. ಸಮ್ ಪೀಪಲ್ ವಿಲ್ ಆಸ್ಕ್ ಯು ಟು ಸಿಟ್ ಫಸ್ಟ್, ಯಾಕಂದರೆ ತುಂಬ ಟೆನ್ಷನ್ ಮಾಡ್ಕೊಂಡು ಬಂದಿರ್ತಾರೆ ಅಭ್ಯರ್ಥಿಗಳು. ಸೊ ದೇ ವಿಲ್ ಆಸ್ಕ್ ಯು ಟು ಸಿಟ್ ಫಸ್ಟ್ ಆ್ಯಂಡ್ ದೆನ್ ದೇ ವಿಲ್ ಆಸ್ಕ್ ಅಬೌಟ್ ಪರ್ಸ್ನಲ್ ಕ್ವಶನ್ಸ್, ಆ ರೀತಿ ಎಲ್ಲ ಇರುತ್ತೆ. ಸೊ ಇಂಟರ್ವ್ಯೂ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕಿಂತನೂ ಯು ಹ್ಯಾವ್ ಟು ಜಸ್ಟ್ ಬಿ ಕಾನ್ಫಿಡೆಂಟ್ ಆಗಿ ಅಲ್ಲಿ ಹೋಗಿ
ಯು ಹ್ಯಾವ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಟೈಮ್ ಅಷ್ಟೇ. ಓಕೆ ಮೇಡಮ್, ಆದರೆ ಇಷ್ಟೆಲ್ಲ ನಾವು ಈ ಸ್ಕಿಲ್ಲನ್ನು ಕಲಿತ್ಕೋಬೇಕಾದ್ರೆ ನೀವು ಎಷ್ಟು ಮಾಕ್ ಇಂಟರ್ವ್ಯೂಗಳನ್ನು ವಿದ್ಯಾರ್ಥಿಗಳು ತಗೋಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಈ ಮುಂದೆ 384 ವಿದ್ಯಾರ್ಥಿಗಳು ಸಂದರ್ಶನ ಮಾಕ್ ಇಂಟರ್ವ್ಯೂ 2ರಿಂದ 4 ತಗೊಳ್ಳೋದು ಉತ್ತಮ ಅನಿಸುತ್ತೆ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್. 2ರಿಂದ 4 ತೊಗೊಂಡ್ರೆ ಒಳ್ಳೆಯದು. ಬಟ್ ತುಂಬ ಮಾಕ್ ಇಂಟರ್ವ್ಯೂ ಅಲ್ಲಿ ಕೇಳಿರೋ ಡಿಫಿಕಲ್ಟಿ ಲೆವೆಲ್ಲೇ ಅಲ್ಲಿರಲ್ಲ, ಆಮೇಲೆ ಅದೇ ರೀತಿ ಕ್ವಶನ್ಸೂ ಅಲ್ಲಿರಲ್ಲ. ಸೊ ಯು ಜಸ್ಟ್ ಫೇಸ್ ಮಾಕ್ ಇಂಟರ್ವ್ಯೂ ಲೈಕ್ ಎನಿ ಅದರ್ ರೆಗ್ಯುಲರ್ ಇಂಟರ್ವ್ಯೂ. ಆ್ಯಂಡ್ ಮಾಕ್ ಇಂಟರ್ವ್ಯೂವಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಅಂಡರ್ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಸ್ಟ್ರೆಸ್ನ ಇಟ್ಕೊಂಡು ನೀವು KPSCಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋದರೆ ಅಲ್ಲಿನೇ ಬೇರೆ ಇರುತ್ತೆ. ಸೊ ಜಸ್ಟ್ ಟೇಕ್ ಇಟ್ ಆ್ಯಸ್ ಅ ಪ್ರಾಕ್ಟೀಸ್ ಆ್ಯಂಡ್ ಅಲ್ಲಿ ಹೋಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಎಷ್ಟೊಂದು ಜನ ಮಾಕಲ್ಲಿ ಚೆನ್ನಾಗಿ ಮಾಡಿರಲ್ಲ, ಬಟ್ ದೇ ಪರ್ಫಾರ್ಮ್ ವೆಲ್ ಇನ್ ಫ್ರಂಟ್ ಆಫ್ KPSC ಪ್ಯಾನಲ್. ಸೊ ಮಾಕ್ ಇಂಟರ್ವ್ಯೂ ಆರ್ ನೀಡೆಡ್, ಬಟ್ ಅದರಲ್ಲಿರೋದೇ ಅದೇ ರೀತಿ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಮಾಕ್ ಇಂಟರ್ವ್ಯೂ ಆರ್ ನೀಡೆಡ್. ಓಕೆ ಮೇಡಮ್, ಈಗ ನೀವು ಜನರಲ್ ಆಗಿ ಏನೇನು ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸ್ತಾರೆ, ಸಾಮಾನ್ಯವಾದ ಪ್ರಶ್ನೆಗಳೇನು ಕೇಳುತ್ತೆ ಅದ್ರ ಬಗ್ಗೆ ಬಹಳ ಸವಿವರವಾಗಿ ತಾವು ಮಾಹಿತಿಯನ್ನು ಕೊಟ್ಟಿದ್ರಿ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾರು ಮೊದಲ ಬಾರಿಗೆ ಸಂದರ್ಶನ ಅಟೆಂಡ್ ಆಗ್ತಾರೆ ಅವರಿಗೆ ಸಾಕಷ್ಟು ಅನುಕೂಲ ಆಗಲಿದೆ. ನಾವು ಅಪ್ಲಿಕೇಶನ್ ಹಾಕುವಾಗ ನಾವು ಆರ್ಡರ್ ಆಫ್ ಪ್ರಿಫರೆನ್ಸ್ ಅನ್ನೋದು ನಮಗೆ ಕೊಟ್ಟಿರ್ತಾರೆ. ಸೊ ಮೊದಲ ಯಾವ ಹುದ್ದೆಯನ್ನು ಆಯ್ಕೆ ಮಾಡ್ತೀರಿ, ಸೆಕೆಂಡ್ ಯಾವುದಂತಾರೆ, ನೀವು ಯಾವ ಪ್ರಿಫರೆನ್ಸನ್ನು ಕೊಟ್ಟಿದ್ದೀರಿ ತಹಶೀಲ್ದಾರು, ಮತ್ತು ಹೇಗೆ ಅದನ್ನು ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ನೀವು ಅದನ್ನು ಉತ್ತರಿಸ್ಬೋದು ಮೇಡಮ್? ಆರ್ಡರ್ ಆಫ್ ಪ್ರಿಫರೆನ್ಸು ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡನ್ನು ಚೂಸ್ ಮಾಡಿಕೊಂಡು ಆರ್ಡರ್ ಆಫ್ ಪ್ರಿಫರೆನ್ಸ್ ಕೊಡಬೇಕು ನಾವು ಡೀಟೇಲ್ಡ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ. ಸೊ ನನ್ನ ಡ್ಯಾಫಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ACCT ಕೊಟ್ಟಿದ್ದೆ. ಆ್ಯಂಡ್ ಸೆಕೆಂಡ್ ಪ್ರಿಫರೆನ್ಸ್ ಐ ಹ್ಯಾಡ್ ಗಿವನ್ ಫಾರ್ ತಹಶೀಲ್ದಾರ್. ಓಕೆ. ಆಮೇಲೆ ಅದು ಡಿಪೆಂಡ್ಸ್ ಆನ್ ಅ ಪರ್ಸನ್, ಅವ್ರಿಗೆ ಯಾವ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಇವಾಗ ನನಗೆ ತಹಶೀಲ್ದಾರ್ ಲೈಕ್ ನಾನು UPSC ಆಸ್ಪಿರೆಂಟ್ ಇರೋದ್ರಿಂದ ಐ ವಾಂಟೆಡ್ ಟು ಬಿಕಮ್ ಅ KS ಆಫೀಸರ್ ಓನ್ಲಿ. ಸೊ ಅದಕ್ಕೆ ನಾನು ತಹಶೀಲ್ದಾರ್ನ ಚೂಸ್ ಮಾಡಿಕೊಂಡೆ. ಆ್ಯಂಡ್ ಸರ್ಟನ್ ಪೀಪಲ್ ವಿಲ್ ಬಿ ಆಸ್ಪೈರಿಂಗ್ ಟು ಸರ್ವ್ ಇನ್ ಸ್ಟೇಟ್ ಪೊಲೀಸ್, ಅಥವಾ ಅವ್ರಿಗೆ DYSP ಇಷ್ಟ ಇರುತ್ತೆ, DYSP ಕೊಡ್ಬೋದು. ಅಥವಾ ರೆವಿನ್ಯೂ ಫೀಲ್ಡಲ್ಲೇ ಹೋಗಬೇಕಂತ ಇರುತ್ತೆ, ಅವ್ರು ತಹಶೀಲ್ದಾರ್ ಕೊಡ್ಬೋದು. ಅಥವಾ ಕಮರ್ಷಿಯಲ್ ಟ್ಯಾಕ್ಸು, ICCT, CTO ಎಲ್ಲ ಹುದ್ದೆಗಳು ಒಳ್ಳೆಯದೇ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಸನ್, ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ಪ್ರಿಫರೆನ್ಸ್. ಮೇಡಮ್, ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಏನಿದೆ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿರೋದಿಲ್ಲ. ಈಗ ನೀವು ಈಗಾಗಲೇ ನಾವು ತಹಶೀಲ್ದಾರ್ ಹುದ್ದೆಯಲ್ಲಿ ನೀವು ಆಯ್ಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರಿಂದ ಈಗ ಒಬ್ಬ ವಿದ್ಯಾರ್ಥಿಗಳಿಗೆ ಈ ಸಂದರ್ಶನ ಕೊಡುವ ವಿದ್ಯಾರ್ಥಿಗಳಿಗೆ ತಹಶೀಲ್ದಾರ್ ಹುದ್ದೆಯ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತಹಶೀಲ್ದಾರು ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಪರಿಚಯ ಮಾಡಿಕೊಡಿ ಅಂತ ಸಂದರ್ಶನಕಾರರು ಕೇಳಿದರೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಉತ್ತರಿಸಬೇಕು ಅದನ್ನು ಸ್ವಲ್ಪ ನೀವು ಹೇಳ್ಕೊಡುವುದಾದರೆ? ಕಂದಾಯ ಇಲಾಖೆಯನ್ನು ಕಂದಾಯ ಇಲಾಖೆ ಒನ್ ಆಫ್ ದಿ ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್ ಇನ್ ಗವರ್ಮೆಂಟ್. ಅದು ಬ್ರಿಟಿಷರ್ ಕಾಲದಿಂದನೇ ಬಂತು. ಆಮೇಲೆ ನಮ್ಮ ಹೈರಾರ್ಕಿ ತುಂಬ ವೆಲ್ ಎಸ್ಟಾಬ್ಲಿಷ್ಡ್ ಇದೆ. ಫ್ರಮ್ VA ಟು ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ಹೈರಾರ್ಕಿ ಹೋಗುತ್ತೆ. ಸೊ ಗ್ರೌಂಡ್ ಲೆವೆಲ್ ಬಂದು ಗ್ರಾಮ ಸಹಾಯಕ ಅಂತ ಇರ್ತಾರೆ. ಆಮೇಲೆ VAO ಇರ್ತಾರೆ, ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರೀತಾರೆ. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ತಾರೆ. ಆ್ಯಂಡ್ RI ಇರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. ಆ್ಯಂಡ್ ಹೋಬಳಿ ಲೆವೆಲಲ್ಲಿ ಡೆಪ್ಟಿ ತಹಶೀಲ್ದಾರ್ಸ್ ಇರ್ತಾರೆ. ಆ್ಯಂಡ್ ತಹಶೀಲ್ದಾರ್ ಆ್ಯಂಡ್ ಅಬೋವ್ ಆರ್ ಕನ್ಸಿಡರ್ಡ್ ಆಸ್ ಅ KS ಆಫೀಸರ್ಸ್. ಆ್ಯಂಡ್ ತಹಶೀಲ್ದಾರ್ ಇರ್ತಾರೆ ತಾಲೂಕದಲ್ಲಿ. Tahsildar act as a cutting edge administrator for a taluka, so he represent a taluka in all the aspects. So division wise sub-divisional magistrate irtare, AC rank ಅವರು. ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ಗೆ DC IAS ಆದವ್ರು ಇರ್ತಾರೆ. ಆ್ಯಂಡ್ RC ಇರ್ತಾರೆ, ರೀಜ್ನಲ್ ಕಮಿಷನರ್ ಇರ್ತಾರೆ. ಆ್ಯಂಡ್ ಅಬೋವ್ ದ್ಯಾಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಆ್ಯಂಡ್ ನಮ್ಮ ಕಂದಾಯ ಮಂತ್ರಿಗಳಿರ್ತಾರೆ. ಸೊ ದಿಸ್ ಈಸ್ ಹೌ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ವರ್ಕ್ಸ್. ಓಕೆ ಮೇಡಮ್, ಅದೇ ರೀತಿ ಈಗ ನಾವು ಅದರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ತಹಶೀಲ್ದಾರ್ ಅಂತ ಕ್ವಶನ್ಸ್ ಕೇಳಿದಾಗ ಏನು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಮುಖ್ಯವಾಗಿ ಇರ್ತವೆ? ಮುಖ್ಯವಾಗಿ ತಹಶೀಲ್ದಾರ್ಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಆಸ್ ಅ ಬೇಸಿಕ್ ಗೈಡ್ಲೈನು. ಸೊ ತಹಶೀಲ್ದಾರ್ ವಿಲ್ ಬಿ ಎ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆ್ಯಸ್ ವೆಲ್ ಆಸ್ ಅ ಲ್ಯಾಂಡ್ ರೆವಿನ್ಯೂ ಮ್ಯಾನೇಜ್ಮೆಂಟ್ ಆಫೀಸರ್ ಆಗಿ ತಾಲೂಕಾ ಲೆವೆಲಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ತಹಶೀಲ್ದಾರ್ ವಿಲ್ ಹ್ಯಾವ್ ಅ ಮೇಜರ್ ರೋಲ್ ಟು ಪ್ಲೇ. ಡಿಸ್ಟಿಕಲ್ಲಿ DC ರಿಪ್ರೆಸೆಂಟ್ ಮಾಡಿದಂಗೆ ತಾಲೂಕಾ ಲೆವೆಲಲ್ಲಿ ತಹಶೀಲ್ದಾರ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಆಲ್ ದ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಆ್ಯಕ್ಟ್ಸ್ನೆಲ್ಲ ಅವರೇ ಇಂಪ್ಲಿಮೆಂಟ್ ಮಾಡೋದು ತಾಲೂಕಾ ಲೆವೆಲಲ್ಲಿ. ಆಮೇಲೆ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅವರು ಗಮನ ಹರಿಸಬೇಕಾಗತ್ತೆ ಇನ್ ರಿಲೇಷನ್ ವಿತ್ ಪೊಲೀಸ್ ಆಫ್ ದಿ ತಾಲೂಕಾ. ಸೊ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಹಿ ಆ್ಯಕ್ಟ್ ಆಸ್ ಅ ARO. ಸೊ ಸುಮಾರು ತಹಶೀಲ್ದಾರ್ಗೆ ಅರೌಂಡ್ ಒಂದು 26-27 ಅಧಿಕಾರ ವಹಿಸಿದೆ. ಆ್ಯಂಡ್ ಇದು ನಮ್ಮ ತಹಶೀಲ್ದಾರ್ ಹುದ್ದೆಯ
ಕಾರ್ಯವಾಗಿರುತ್ತೆ. ಸೊ ತಹಶೀಲ್ದಾರ್ ಹುದ್ದೆಗೆ ಆಸ್ಪರ್ ಮಾಡುವಂಥ ವಿದ್ಯಾರ್ಥಿಗಳು ಇಷ್ಟೆಲ್ಲ ವಿಶಾಲ ವ್ಯಾಪ್ತಿಯಲ್ಲಿ ನೀವೇನು ಅಧಿಕಾರದಲ್ಲಿ ಇರ್ತೀರಿ, ಜೊತೆಗೆ ತಾಲೂಕಿನ ಸೇವೆಯನ್ನು ಸಲ್ಲಿಸೋಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ವಿದ್ಯಾರ್ಥಿಯಾಗಿ ನೀವೇನು ಮಾಡೋ ಸಂದರ್ಶನಕ್ಕೆ ಹೋಗಿ ಅಟ್ಲೀಸ್ಟ್ 27-28 ಏನು ಸರ್ವಿಸ್ಗಳದಾವೆ, ಸೇವೆಗಳದಾವೆ, ಅದರಲ್ಲಿ ಒಂದು 5-6 ಮೇಜರ್ ಆಗಿ ನೀವು ಸಂದರ್ಶನಕ್ಕೆ ಹೋಗಿ ವಿದ್ಯಾರ್ಥಿಗಳು ತಿಳ್ಕೊಂಡ್ರೆ ಸಾಕು. ಡೆಫಿನೆಟ್ಲಿ ಅವರು ಇನ್ ಡೀಟೇಲ್ ಏನು ಹೋಗಲ್ಲ. ಪ್ಯಾನಲಿಸ್ಟು ತಹಶೀಲ್ದಾರ್ ಹುದ್ದೆ ಆಸ್ಪೈರ್ ಮಾಡೋರಿಗೆ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್ ಯು ವಿಲ್ ನೋ ಇನ್ ಡೆಪ್ತ್ ಅಬೌಟ್ ದ ತಹಶೀಲ್ದಾರ್ ಹುದ್ದೆ. ಜನರಲ್ ಆಗಿ ಕೇಳ್ತಾರೆ ಯಾಕೆ ಈ ಹುದ್ದೆ ಬೇಕು ನಿಮಗೆ, ಬಿಕಾಸ್ ಕಂದಾಯ ಇಲಾಖೆ ಮಾತೃ ಇಲಾಖೆ ಆಗಿರೋದ್ರಿಂದ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲ ಸರ್ವಿಸ್ನು ಕಂದಾಯ ಇಲಾಖೆ. ಫ್ರಮ್ ಯುವರ್ ಬರ್ತ್ ಸರ್ಟಿಫಿಕೇಟ್ ಟು ಡೆತ್ ಸರ್ಟಿಫಿಕೇಟ್, ಆಲ್ ದ ಸರ್ಟಿಫಿಕೇಟ್ಸ್ ಆರ್ ಇಶ್ಯೂಡ್ ಇನ್ ಕಂದಾಯ ಇಲಾಖೆ. ಸೊ ಅಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಫೇಸ್ ದ ಇಂಟರ್ವ್ಯೂ. ಓಕೆ ಮೇಡಮ್, ಅಂದರೆ ಇಷ್ಟು ಬೇಸಿಕ್ಸ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಷ್ಟು ನೀವು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಜನರಲ್ ಆಗಿ ಗೊತ್ತಿರುತ್ತೆ ಅಷ್ಟೇ. ಬಟ್ ಮೇಡಮ್, ಈಗ ಈ ಡ್ಯಾಫನ್ನು ತುಂಬಬೇಕಾದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೊಂದು ಗೊಂದಲಮಯ ಪ್ರಶ್ನೆ ಅಂದರೆ ನಾವು ಡ್ಯಾಫಲ್ಲಿ ಹಾಬೀಸನ್ನು ಏನು ಹಾಕಬೇಕು, ಹಾಬೀಸ್ ಪ್ರಶ್ನೆ ಏನು ಕೇಳ್ತಾರೆ ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುವಂಥದ್ದು. ಈಗ ನೀವು ಪ್ರಿಪರೇಷನ್ಸ್ ಮಾಡುವಾಗ ನೀವು ಏನು ಹಾಬಿಯನ್ನು ಹಾಕಿದ್ರಿ, ಜೊತೆಗೆ ವಿದ್ಯಾರ್ಥಿಗಳು ಏನು ಹಾಬೀಸನ್ನು ಹಾಕಿದರೆ ಅದಕ್ಕೇನು ಸಜೆಷನ್ ಕೊಡ್ತೀರಾ ನೀವು ತಮ್ಮ ವಿದ್ಯಾರ್ಥಿಗಳಿಗೆ? ಆ್ಯಕ್ಚುಲಿ ಹಾಬೀಸ್ ಬಗ್ಗೆ ತುಂಬ ಕ್ವಶನ್ಸ್ ಬರುತ್ತೆ, ಬಿಕಾಸ್ ಹಾಬೀಸ್ ವಿಲ್ ಬಿ ಯುನಿಕ್ ಟು ಎವ್ರಿ ಪರ್ಸನ್. ಸೊ ಅವ್ರಿಗೆ ಅಲ್ಲಿ ತುಂಬ ಸ್ಕೋಪ್ ಇರುತ್ತೆ ಕ್ವಶನ್ ಕೇಳೋಕ್ಕೆ ಆ್ಯಂಡ್ ಹ್ಯಾವ್ ಒನ್ ಇಂಟರಾಕ್ಷನ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್. ಸೊ ಜನರಲಿ ನಾವು ಏನು ಮಾಡ್ತೀವಿ ಅಂದರೆ ಇನ್ ದ ಸ್ಪೀಡ್ ಆಫ್ ಲೈಫ್ ನಮ್ಮ ಎಷ್ಟೊಂದು ಹವ್ಯಾಸಗಳ ಬಗ್ಗೆ ನಾವು ಗಮನನೇ ಹರಿಸಿರಲ್ಲ. ಸೊ ಇನ್ ಕೇಸ್ ನಿಮಗೆ ಮುಂಚೆಯಿಂದ ಇಫ್ ಯು ಆರ್ ಗುಡ್ ಅಟ್ ಕ್ರಿಕೆಟ್ ಅಥವಾ ರೀಡಿಂಗ್ ಅಥವಾ ಪೇಂಟಿಂಗ್, ನಿಮ್ಮ ಮುಂಚೆ ಯಾವುದಾದ್ರೂ ಹವ್ಯಾಸಗಳಿದ್ದರೆ ಅದನ್ನೇ ಹಾಕೋದು ಒಳ್ಳೆಯದು. ಇಂಟರ್ವ್ಯೂವರ್ಗೆ ಇಂಪ್ರೆಸ್ ಮಾಡಬೇಕಂತ ಗೊತ್ತಿಲ್ಲದೆ ಹವ್ಯಾಸಗಳನ್ನಲ್ಲಿ ಹಾಕಿ ಸಿಕ್ಕಾಕೊಳ್ಬಾರ್ದು ಅನ್ನೋದು ಒಂದು. ಇಲ್ಲಾಂದರೆ ನಿಮಗೆ ಯಾವುದೂ ಹವ್ಯಾಸಗಳಿಲ್ಲ, ನಾನು ಮುಂಚೆಯಿಂದ ಸ್ಟಡೀಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀನಿ, ಏನು ನನಗೆ ಬೇರೆ ಹವ್ಯಾಸಗಳನ್ನೇ ಇಲ್ಲ ಅನ್ನೋರು ಸ್ಟಾರ್ಟಿಂಗಿಂದ ಲೈಕ್ ಆಸ್ಪಿರೆಂಟ್ ಆದಾಗಿಂದ ಯಾವುದೋ ಒಂದು ಹಾಬಿನ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಲೈಕ್ ನೀವು ಅಲ್ಲಿ ಹಾಬೀಸ್ ಮೆನ್ಷನ್ ಮಾಡಿದ್ದೀರಾ ಅಂದರೆ ಡ್ಯಾಫಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಎಲ್ಲ ತಿಳ್ಕೊಂಡು ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಏನೇನು ಬರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಇಟ್ಕೊಂಡು ಹೋದರೆ ಒಳ್ಳೆಯದು. ಖಂಡಿತ ಮೇಡಮ್. ಈಗ ಮೇಡಮ್ ಅವ್ರು ಹೇಳಿದ ಹಾಗೆ ತಾವು ಏನು ಮಾಡಬೇಕಂದ್ರೆ ತಮ್ಮ ಮೊದಲಿಂದ ತಮ್ಮ ಹವ್ಯಾಸಗಳಿದ್ರೆ ಉತ್ತಮ, ಇಲ್ಲವಾದಲ್ಲಿ ನೀವೇನು ಮಾಡಿ ಅಂದರೆ ತಮ್ಮ ಹವ್ಯಾಸವನ್ನು ನೀವು ತಿಳಿದುಕೊಂಡು ಆ ಕಡೆಗೆ ನೀವು ಪ್ರಯತ್ನ ಮಾಡಿದರೆ ಒಳ್ಳೆಯದಾಗತ್ತೆ ಸಂದರ್ಶನದಲ್ಲಿ ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ತಯಾರಿ ಮಾಡ್ತೀರಂತ ನಾವು ಭಾವಿಸ್ಕೊಳ್ತೇವೆ. ಈಗಾಗಲೇ 384 ಮುಖ್ಯ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಏನು ಸಲಹೆ ಕೊಡಲು ಬಯಸ್ತೀರಾ ಮೇಡಮ್? ಸೊ ರಿಸಲ್ಟ್ ಈಸ್ ನಾಟ್ ಅಲ್ಟಿಮೇಟ್. ಸೊ ರಿಸಲ್ಟ್ನ ಯಾವ ರೀತಿ ಬಂದ್ರೂ ಪಾಸಿಟಿವ್ ಆಗೇ ತಗೊಳ್ಳಿ. ಸೊ ನಾನು ಕೂಡ UPSC ಅಂತಲೇ ಕೂತಿದ್ದೆ, UPSC ಕ್ಲಿಯರ್ ಆಗಲಿಲ್ಲ ಅಂತ ನಾನು ಗಿವ್ ಅಪ್ ಮಾಡಲಿಲ್ಲ. ಐ ರೋಟ್ KPSC ಆ್ಯಂಡ್ ಐ ಗಾಟ್ ಇನ್ ಟು ಸರ್ವಿಸ್. ಸೊ ತುಂಬ ಹುದ್ದೆಗಳಿದ್ದಾವೆ. ಸರ್ಕಾರಿ ಹುದ್ದೆ ಒಂದೇ ಅಲ್ಟಿಮೇಟ್ ಅಲ್ಲ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಮಗೆ ಫಲ ಸಿಗುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಎವ್ರಿವನ್. ಮೇಡಮ್ ಅವರು ತಮ್ಮ ಸಾಕಷ್ಟು ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ತಮಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಎಕ್ಸಾಮ್ ಆಯಸ್ನ ತಂಡದ ಪರವಾಗಿ ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ ಮೇಡಮ್. ಥ್ಯಾಂಕ್ ಯು ಆ್ಯಂಡ್ ಐ ವಿಶ್ ಆಲ್ ದ ಆಸ್ಪಿರೆಂಟ್ಸ್ ಆಲ್ ದ ಬೆಸ್ಟ್ ಫಾರ್ ಇಂಟರ್ವ್ಯೂ. ರಿಸಲ್ಟ್ನ ಪಾಸಿಟಿವ್ ಆಗಿ ತಗೊಳ್ಳಿ ಆ್ಯಂಡ್ ಎಕ್ಸಾಮ್ IASದು ಮಟೀರಿಯಲ್ಸ್ ತುಂಬ ಚೆನ್ನಾಗಿ ಬಂದಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಇಂಟರ್ವ್ಯೂಗೆ ಅಥವಾ ಮತ್ತೆ KPSCದು ಬೇರೆ ಯಾವುದೇ ನೋಟಿಫಿಕೇಷನ್ಸ್ಗೂ ಯು ಕ್ಯಾನ್ ರೆಫರ್ ದ ಮಟೀರಿಯಲ್. ಆ್ಯಂಡ್ ಐ ವಿಶ್ ನಿಮ್ಮ ಸಾಧಕರ ಸಂವಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರಲಿ, ಆಮೇಲೆ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಎವ್ರಿವನ್. ಥ್ಯಾಂಕ್ ಯು. ತಮಗೆಲ್ಲ ಗೊತ್ತಿರುವ ಹಾಗೆ 384 ಮುಖ್ಯ ಪರೀಕ್ಷೆಯ ಫಲಿತಾಂಶ ಈ ಕ್ಷಣಗಣನೆ ಪ್ರಾರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಎಕ್ಸಾಮ್ ಆಯಸ್ ತಂಡ ಏನು ಮಾಡಿದೆ ಅಂದರೆ ಒಂದು ಫೈನಲ್ ಸ್ಪ್ರಿಂಟ್ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಅದರಲ್ಲಿ ಏನಿದು ಫೈನಲ್ ಸ್ಪ್ರಿಂಟ್ ಅಂದರೆ ಇದರಲ್ಲಿ ನಾವು ಮುಖ್ಯವಾಗಿ 5 ಡಾಕ್ಯುಮೆಂಟನ್ನು ನಾವು ತರ್ತಾ ಇದ್ದೀವಿ. ಮೊದಲನೇ ಡಾಕ್ಯುಮೆಂಟ್ ಅಂತಂದರೆ ರಾಜ್ಯದ 31 ಜಿಲ್ಲೆಗಳ ಜಿಲ್ಲಾ ಪ್ರೊಫೈಲ್ಗಳನ್ನು ಇಲ್ಲದ್ರೆ ಒಳಗೊಂಡಿರ್ತದೆ. ಆ ಜಿಲ್ಲಾ ಪ್ರೊಫೈಲ್ ಏನಂದರೆ ಅದರ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸು, ಹಿಸ್ಟ್ರಿ, ಜೊತೆಗೆ ಸೋಷಿಯೋ ಕಲ್ಚರಲ್ ಆಸ್ಪೆಕ್ಟ್ಸ್ ಏನಿದೆ, ಅದರ ಫೇಮಸ್ ಪರ್ಸ್ನಾಲಿಟಿ ಏನಿದ್ದಾವೆ, ಆ ಸಾಹಿತ್ಯ ಏನಿದೆ, ಜೊತೆಗೆ ಅದರ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡು ಡಿಟೇಲ್ ಆಗಿ ಒಬ್ಬ 100 ಕ್ವಶನ್ಸ್ಗಳನ್ನು ನಾವೇನು ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಆ 100 ಡಿಸ್ಟ್ರಿಕ್ಗಳಿಗೆ ನಾವು ಉತ್ತರವನ್ನು ಕೊಟ್ಕೊಂಡಿದ್ದೀವಿ. ಸೊ ಈ ಒಂದು ಎಕ್ಸಾಂಪಲ್ ತೆಗೆದು ಬೆಳಗಾವಿ ಡಿಸ್ಟ್ರಿಕ್ಟ್ ಬಗ್ಗೆ ನಿಮಗೆ ಕ್ವಶನ್ಸ್ಗೆ ತೆಗೆದುಕೊಂಡಾಗ ಬೆಳಗಾವಿ ಡಿಸ್ಟ್ರಿಕ್ಟ್ ಮೇಲೆ ಯಾವ್ಯಾವ ರೀತಿಯಲ್ಲಿ ನಿಮ್ಮ ಕ್ವಶನ್ಸ್ ಕೇಳ್ಬೋದು 100 ಕ್ವಶನ್ಸನ್ನು ನಾವೇನು ಮಾಡಿ ಫ್ರೇಮ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಎಕ್ಸಾಮ್ ಆಯಸ್ ತಂಡ ಮತ್ತು ನನ್ನ ಈಗಾಗಲೇ ಸೆಲೆಕ್ಷನ್ ಆಗಿರುವಂಥ ವಿದ್ಯಾರ್ಥಿಗಳ ಅವರ ಅನುಭವವನ್ನು ಆಧಾರದ ಮೇಲೆ ನಾವೇನು ಮಾಡಿದ್ವಿ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ.
4ನೇದು. 5ನೇದು ಏನಂದರೆ ಇಡೀ ಡಿಸ್ಟಿಕ್ ನಮ್ಮ ಕರ್ನಾಟಕದ ಸೆಟ್ ಆಫ್ ಹೆಂಗಿದೆ ಒಂದು ಫ್ಲೋ ಚಾರ್ಟನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕೊಡ್ತಾ ಇದ್ದೀವಿ. ಸೊ ಈ ಫೈನಲ್ ಸ್ಪ್ರಿಂಟ್ ನೀವು ಒಬ್ಬ ಆಸ್ಪಿರೆಂಟ್ ಸಂದರ್ಶನಕ್ಕೆ ಯಾರು ತಯಾರಿ ಆಗ್ತಾರೆ ಆ ವಿದ್ಯಾರ್ಥಿಗಳು ಓದಲೇಬೇಕಾದಂತಹ ಇವು ಮಟೀರಿಯಲ್ಗಳಾಗಿರ್ತವೆ. ಯಾರು ಸಂದರ್ಶನಕ್ಕೆ ಆಗ್ತೀರಿ ಅವರು ಈ ಡಾಕ್ಯುಮೆಂಟ್ನ ನೀವು ಉಪಯೋಗವನ್ನು ಪಡೆದುಕೊಳ್ಳಿ ಎಂದು ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಎಕ್ಸಾಮ್ ಆಯ್ಸ್ ತಂಡ ಇಷ್ಟೆಲ್ಲ ವಿವರವಾದ ಇನಿಷಿಯೇಟಿವ್ಗಳನ್ನು ಮಾಡ್ತಾ ಇದ್ದೀವಿ ಮೇಡಮ್. ದಟ್ಸ್ ಡೆಫಿನೆಟ್ಲಿ ಅ ಗುಡ್ ಇನಿಷಿಯೇಟಿವ್. ನೀವು ಒಂದು 360 ಪ್ರಾಸ್ಪೆಕ್ಟ್ನ ಕೊಡ್ತಿದ್ದೀರಿ ಡ್ಯಾಫ್ ಬಗ್ಗೆ. ಸೊ ಜನರಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹೋಗುತ್ತೆ ಆಸ್ಪಿರೆಂಟ್ಸ್ದು. ಸೊ ಇಫ್ ಯು ಆರ್ ಗಿವಿಂಗ್ ರೆಡಿಮೇಡ್ ಮಟೀರಿಯಲ್ಸ್ ಎಲ್ಲ ಆಸ್ಪಿರೆಂಟ್ಸ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಐ ವಿಶ್ ಎಕ್ಸಾಮ್ IAS ಟೀಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಆಲ್ ದ ಆಸ್ಪಿರೆಂಟ್ಸ್ ಹೂ ಆರ್ ಗಿವಿಂಗ್ ಇಂಟರ್ವ್ಯೂ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್.